ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಆರಾಮದಿರಿ? ನಾನು ಆರಾಮದೀನಿ. ಆ್ಯಂಡ್ ದೀಪಾವಳಿಗೆ ನಾವು ಏನು ಸ್ಪೆಷಲ್ ಮಾಡಿದ್ವಿ ಅಂದ್ರೆ ಜಾಮೂನು ಮಾಡಿದ್ವಿ. ಎಲ್ಲರ ಮನೆಯಾಗ ಮಾಡೋ ಹಂಗೆ ನಾವು ಸ್ಪೆಷಲಾಗಿ ಜಾಮೂನು ಮಾಡಿದ್ದೆ. ಬಟ್ ಆಶೀರ್ವಾದ ಕಂಪ್ನಿದು ಹೆಂಗೈತಿ ಅಂತ ಹೇಳಿ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಸೊ ಹೆಂಗೈತಿ ಅಂತ ನೋಡೋಣ ಬನ್ನಿ. ಇವಾಗ ಫಸ್ಟು ಒಂದು ಬಾಣಲೆ ತಗೋರಿ. ಅದಕ್ಕೆ ಸಕ್ರೆ ನೀವು ಸ್ವೀಟ್ ಹೆಂಗೆ ಉಣ್ತೀರಿ ಅದ್ರ ಮ್ಯಾಗ ನಾನು ಮೀಡಿಯಮ್ ಸ್ವೀಟ್ ರೆಫರ್ ಮಾಡ್ತಾಯಿದ್ದೀನಿ. 2.5 ಬೌಲ್ ಸಕ್ಕರೆ ಹಾಕಬೇಕು. ತುಂಬಾ ನೀರು ಹಾಕಬೇಕು, ಯಾಕಂದ್ರೆ ಜಾಮೂನೆಲ್ಲ ಅದರೊಳಗೆ ತೇಲ್ ಬಿಡಬೇಕಲ್ಲ. ಸೊ ಹಿಂಗಾಗಿ ತುಂಬಾ ನೀರು ಹಾಕಿ ಅದನ್ನು ಒಂದು ಸೈಡ ಪಾಕ ಬರಂಗೆ, ಒಂದೆಳೆ ಪಾಕ ಬರಂಗೆ ಕುದಿಯಾಕಿಡಬೇಕು. ಈ ಸೈಡ್ ಆಶೀರ್ವಾದ ಕಂಪ್ನಿಯವ್ರದ್ದು ಗುಲಾಬ್ ಜಾಮೂನು ಓಪನ್ ಮಾಡಿದೆ. ಇವಾಗ ಸ್ವಲ್ಪ ಹಾಲು, ನಾವು ನೀರು ಹಾಕಿ ನಾದ್ಕೋತೀವಿ, ಬಟ್ ಸ್ವಲ್ಪ ಹಾಲು ಹಾಕಿದ್ರೆ ಮೃದು ಆಗುತ್ತೆ ಅಂತ ಹೇಳಿ ಸಾಫ್ಟ್ ಗುಲಾಬ್ ಜಾಮೂನು ಆಗ್ತಾವೆ ಅಂತ ಇದು ಟಿಪ್ಸ್. ಸೊ ಹಿಂಗಾಗಿ ಒಂದಿಷ್ಟು ಹಾಲು ತೊಗೊಂಡಿದ್ದೆ. ಆಮೇಲೆ ನೀರಲ್ಲಿ ಸಾಫ್ಟಾಗಿ ನಾದಬೇಕು, ಅಂದರೆ ಪಫಿ ಪಫಿ ಬರಬೇಕು ಆ ಟೈಪ. ಈಗ ಸಕ್ಕರೆ ಪಾಕ ಈ ಟೈಪ್ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಆರೆಂಜ್ ಕಲರ್ ಹಾಕ್ಕೋಬೇಕು. ತೋರಿಸ್ತೀನಿ ಲಾಸ್ಟಲ್ಲಿ. ಈ ಸೈಡ್ ಪೂರ ಹಿಟ್ಟು ನಾದಿಟ್ಕೋತಾ ಇದ್ದೆ. ನಾದಿಟ್ಟಿಂದ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ನೀವು ಗುಲಾಬ್ ಜಾಮೂನ್ ಕರಿಯೋಕೆ ಸಿದ್ಧ ಆಗ್ತೈತಿ. ಆ್ಯಂಡ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದೊಂದಿಷ್ಟು ನಾದಿಟ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋನಾಗ, ಅದೇ ಈ ಟೈಪ. ಯಾಕಂದ್ರೆ ಪೂರ ನಾದ್ಕೊಂಡ್ಬಿಟ್ವಿ ಅಂದ್ರೆ ಅಳಕಾದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಿಂಗಾಗಿ ಗಟ್ಟಿಯಾಗ ಮೀಡಿಯಮ್ ಒಳಗೆ ನೀರು ಹಾಕ್ಕೊಂಡು ನಾದಬೇಕು. ವಿಡಿಯೋನಾಗ ತೋರಿಸ್ತಾ ಇದ್ದೀನಿ ನೋಡಿ ಆ ಟೈಪ. ಎರಡೂ ಕೈಲೇ ಪಫಿ ಪಫಿ ಟೈಪ. ಭಾಳ ವಜ್ಜೆ ಹಾಕ್ತಾಯಿಲ್ಲ, ಅದಕ್ಕೆ ನಾದಾಗತ್ತೀನಿ ಆ ಟೈಪ. ಹಂಗೆ ನಾದ್ಕೋಬೇಕು ಅಂದ್ರೆ ಜಾಮೂನು ಒಳಗೆ ಸ್ಪಾಂಜ್ ಟೈಪ್ ಇರ್ತಾವೆ, ಇಲ್ಲ ಪೂರ ಗಟ್ಟಿ ಹಿಟ್ಟು ತಿಂದಂಗೆ ಆಗುತ್ತೆ. ಸೊ ಹೀಗಾಗಿ ಸ್ವಲ್ಪ ವಜ್ಜೆ ಹಾಕ್ಲಾರ್ದೆ ನಾದ್ರಿ. ನಾ ಹೇಳಕತ್ತಿದ್ದ ಭಾಷೆ ನಿಮ್ಗೆ ಅರ್ಥ ಆಗತೈತಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮೆದ್ದಬೇಕು ಅದನ್ನ. ಇವಾಗ 5 ಮಿನಿಟ್ಸ್ ರೆಸ್ಟ್ ಆಗಿದೆ. 5 ಮಿನಿಟ್ಸ್ ರೆಸ್ಟ್ ಆದಮೇಲೆ ಇದನ್ನು ಜಾಮೂನು ಉಂಡೆಗಳನ್ನಾಗಿ ಮಾಡೋಣ. ಗೋಲ್ ಗೋಲಾಗಿ ಚೆನ್ನಾಗಿ ಸಾಫ್ಟಾಗಿ ಬರೋಂಗೆ ಗೋಲ್ ಗೋಲ್ ಮಾಡೋಣ. ಯಾಕಂದ್ರೆ ಒಡಿತಾವೆ ಇವು, ಪಾಕದಾಗ ಹಾಕಿಂದ ಒಡಿಯೋ ಸಂಬಂಧ ತುಪ್ಪ ಹಚ್ಚಿ ಗೋಲ್ ಗೋಲಾಗಿ ಮಾಡ್ಕೊಳ್ತೀವಿ. ಸೇಮ್ ನಾ ವಿಡಿಯೋನಾಗ ತೋರಿಸಂಗೆ ಹಂಗೆ ಮಾಡಿರಿ, ಪರ್ಫೆಕ್ಟಾಗಿ ಬರ್ತಾವೆ. ಆ್ಯಂಡ್ ಜಾಮೂನು ತುಂಬ ಸಾಫ್ಟಾಗಿ ಬರ್ತಾವೆ. ಸೊ ನೀವು ಇದೇ ಟೈಪ್ ಟ್ರೈ ಮಾಡಿರಿ. ನನಗಂತೂ ಚಲೋ ಅನ್ನಿಸ್ತಾ ಆಶೀರ್ವಾದ ಹಿಟ್ಟು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಈ ವಿಡಿಯೋದಾಗ ತೋರ್ಸಾತೀನಿ.
ಎಣ್ಣೆ ಕಾದಿದೆ. ಅದನ್ನು ಟೆಸ್ಟ್ ಮಾಡೋಕೆ ನಾವು ಒಂದು ಸಣ್ಣ ಉಂಡೆ ಮಾಡಿ ಹಾಕಿದೆ. ಕಾದೈತಿ, ಎಣ್ಣೆ ಮ್ಯಾಗ ಬರ್ತದಲ್ಲ, ಹಿಂಗೆ ತೇಲ್ತಾ ಮ್ಯಾಗ ಬರಬೇಕು ಅಂದರೆ ಎಣ್ಣೆ ಕಾದೈತಿ ಅಂತ ಅರ್ಥ. ನಾನು ಕಬ್ಬಿಣದ ಬಾಣಲೆ ತೊಗೊಂಡಿದ್ದೆ, ಬುಟ್ಟಿ ತೊಗೊಂಡಿದ್ದೀನಿ, ಅಂದರೆ ಚೆನ್ನಾಗಿ ಫ್ರೈ ಆಗ್ತೈತಿ ಎಲ್ಲ ಸೈಡ. ನಿಮ್ಮ ಮನೆಯಾಗ ಯಾವ್ದು ಅವೈಲೇಬಲ್ ಐತಿ ಅದನ್ನ ತೊಗೊಂಡು ನೀವು ಫ್ರೈ ಮಾಡ್ಕೋಬೋದು. ತುಂಬಾ ಅಂದರೆ ತುಂಬ ಪೇಷನ್ಸ್ ಇಟ್ಟು ಮಾಡ್ಬೇಕಿದ್ನ. 4 ಮಿನಿಟ್ಸ್ ಅಂತೂ ಕಂಪಲ್ಸರಿ ಫ್ರೈ ಮಾಡಲೇಬೇಕು ಮೀಡಿಯಮ್ ಫ್ಲೇಮ್ದಾಗ. ಎಲ್ಲ ಸೈಡು ಹಿಂಗೆ ಹೊಳ್ಸಾಡ್ಬೇಕಂದ್ರೆ ವಿಡಿಯೋನಾಗ ತೋರ್ಸತ್ತಿಲ್ಲ ಅಂದರೆ ಎಲ್ಲನೂ ಫ್ರೈ ಆಗಬೇಕೆಲ್ಲ ಸೈಡ್ ಆ ಟೈಪ. ಇವಾಗ 2 ಏಲಕ್ಕಿ ತೊಗೊಂಡಿದ್ದೀನಿ. 2 ಏಲಕ್ಕಿನ ಕುಟ್ಟಿ ಅದನ್ನು ಪಾಕದಾಗ, ಒಂದೆಳೆ ಪಾಕ ಬಂದಿರ್ತೈತಲ್ಲ ಅದ್ರಾಗ ಹಾಕಬೇಕು. ಈಗ ಕಲರ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಪಾಕಕ್ಕೆ ಏಲಕ್ಕಿನೂ ಹಾಕ್ತಾಯಿದ್ದೀನಿ. ಕಲರ್ ಯಾಕೆ ಆ್ಯಡ್ ಮಾಡ್ತೀನಿ ಅಂದ್ರೆ ಒಂದು ಟೈಪ್ ಆರೆಂಜ್ ಟೈಪ್ ಬರ್ತೈತಿ, ನಂಗೆ ಇಷ್ಟ. ಸೊ ಹಿಂಗಾಗಿ ಮಾಡ್ತಾಯಿದ್ದೀನಿ. ನಿಮಗೆ ಆಪ್ಷನ್ ಬೇಕಂದ್ರೆ ಮಾಡ್ಬೋದು, ಬೇಡಂದ್ರೆ ಬಿಡಬಹುದು. ಈಗ ಪಾಕ ರೆಡಿ ಆಗೈತಿ. ನಾವೇನು ಕರೆದಿಟ್ಟಿವಲ್ಲ ಅದು ಗುಲಾಬ್ ಜಾಮೂನ್ನ ಹಾಕ್ಕೊಳ್ಳೋಣ. ನಾ ಎನಸ್ ಹಾಕ್ತಾಯಿದ್ದೀನಿ, 94 ಆಗಿದ್ದು. ಅದರಿಂದ ಪಾಕೆಟಿಂದ 90ರಿಂದ 100 ಮಟ ಆಗ್ತಾವು ಅಂತ ಹೇಳಿ ಬರೆದಿದ್ರು. ನಾನು ಒಂದೊಂದಿಷ್ಟು ದೊಡ್ಡ ಬೇಕು ಅಂತ ಹೇಳಿ ದೊಡ್ಡ ಮಾಡ್ಕೊಂಡೀನಿ. ಅದರ್ವೈಸ್ ಸೇಮ್ ಸೈಜ್ ಮಾಡಿದ್ನಿ ಅಂದ್ರೆ ನಾನು 100 ಆಗ್ತಿದ್ದು ಗುಲಾಬ್ ಜಾಮೂನು. ಸೊ ಹಿಂಗಾಗಿ ಅವ್ರವ್ರ ಕ್ವಾಂಟಿಟಿ ಅವ್ರವ್ರ ಅನುಸಾರವಾಗಿ ಹೋಗ್ತೈತಿ. ನನಗೆ ಬೇಕಾದಷ್ಟು ನಮ್ಮ ಮನೆಯವ್ರಿಗೆ ದೊಡ್ಡ ಇಷ್ಟ, ಹಿಂಗಾಗಿ ದೊಡ್ಡ ಮಾಡೀನಿ ಅವ್ರಿಗೆ ತಿನ್ನೋಕೆ. ಉಳ್ಕಿದವ್ರಿಗೆಲ್ಲನೂ ಸಣ್ಣ ಸಣ್ಣ ಗುಲಾಬ್ ಜಾಮೂನ್ ಮಾಡಿದ್ದೀನಿ. ಸಣ್ಣನ ಮಾಡಿದರೆ ಬೆಟ್ರ್, ಯಾಕಂದ್ರೆ ಎಲ್ಲನೂ ಎಣ್ಣೆ ಹೀರ್ಕೋತೈತಿ. ನೆಕ್ಸ್ಟ್ ನಾವು ಏನು ಪಾಕ ಮಾಡಿದ್ವಲ್ಲ ಪಾಕ ಹೀರ್ಕೋತೈತಿ. ಹೀಗಾಗಿ ಸಣ್ಣ ಮಾಡಿದ್ರೆ ಬೆಟರ್. ಈ ಟಿಪ್ನ ಯೂಸ್ ಮಾಡಿಕೊಂಡು ನೀವು ಗುಲಾಬ್ ಜಾಮೂನ್ನ ಮಾಡಿ ಎಲ್ಲರೂ ದೀಪಾವಳಿ ಸೆಲೆಬ್ರೇಟ್ ಚಲೋ ಮಾಡಿರಿ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ದೇವರು ಚಲೋ ಮಾಡಲಿ. ತುಂಬಾ ಸಾಫ್ಟ್, ತುಂಬಾ ಸ್ವೀಟ್ ಆಗಿದೆ, ರೆಡಿ ಆಗೈತಿ ಗುಲಾಬ್ ಜಾಮೂನ್. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.